ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇದೆಲ್ಲ ಹುಡುಗಿರ್ಗೂ ಹೆಲ್ಪ್ ಆಗಲಿ ಅಂತಲೇ ನಾನು ಕೇಳ್ತಾ ಇರೋದು. ನಾವು ಎಷ್ಟೇ ದುಡಿದ್ರೂ ಕೈಗತ್ತಲ್ಲ. ಒಂದೊಂದು ಸತಿ ನಾವು ಏನೂ ದುಡಿದೇ ಇದ್ರೂ ಶಿವ ಹಂಗಂಗೆ ಅಕೌಂಟ್ ಫಿಲ್ ಆಗ್ತಾ ಇರುತ್ತೆ. ಅದು ಹೆಂಗೆ ಕೆಲವ್ರಿಗೆ ಹಂಗಾಗುತ್ತೋ ಗೊತ್ತಿಲ್ಲ. ಬಟ್ ನಿಮ್ಮ ಪ್ರಕಾರ ಫೈನಾನ್ಷಿಯಲ್ ಇಂಡಿಪೆಂಡೆಂಟು ಮತ್ತು ಫೈನಾನ್ಸ್ನ ಹುಡುಗಿರು ಹೆಂಗೆ ನಾವು ಇಂಡಿಪೆಂಡೆಂಟ್ ಆಗಿರೋದಕ್ಕೆ ನೀವೇನಾದರೂ ಟಿಪ್ಸ್ ಕೊಡೋದಾದರೆ ಒಂದಷ್ಟು ವಿಷಯ ಶೇರ್ ಮಾಡ್ಬೋದಾ? ಸೂಪರ್ ಕ್ವೆಶನ್. ಯಾಕಂದ್ರೆ ನನಗೆ ಈ ಕ್ವೆಶನ್ ತುಂಬಾ ಇಷ್ಟ. ಇಲ್ಲ, ನಾನು ಯಾಕೆಂದರೆ ನೀವು ಚಿಕ್ಕ ವಯಸ್ಸಿಂದ ಒಂದು 300 ರೂಪೀಸಿಂದ ದುಡ್ಕೊಂಬಂದಿರೋರು ಪಾಕೆಟ್ ಮನಿ ಅಂತ. ಸೊ ನಿಮಗೆ ಒಂದಷ್ಟು ಐಡಿಯಾಸ್ ಇರುತ್ತೆ. ಯಾಕಂದರೆ ಇವತ್ತು ಈ ಲೆವೆಲ್ಗೆ ಬಂದು ನಿಂತಿರೋದು, ಅರ್ನಿಂಗ್ಸ್ನ ಬೇರೆ ಬೇರೆ ಲೆವೆಲಲ್ಲಿ ನೋಡ್ತಾ ಇರೋರು, ಎಷ್ಟೋ ಕಡೆ ಕೊಲ್ಯಾಬ್ ಆಗಿದ್ರೇ ನಮ್ಗೆ ಎಷ್ಟೊಂದು ಇನ್ಕಮ್ ಬರುತ್ತೆ. ಬಟ್ ಇದ್ರ ಬಗ್ಗೆ ಎಷ್ಟೊಂದು ಜನಕ್ಕೆ ಐಡಿಯಾಸೇ ಇರಲ್ಲ. ಇನ್ಸ್ಟಾಗ್ರಾಮಲ್ಲಿ ನಿಜವಾಗ್ಲೂ ದುಡ್ಡು ಬರುತ್ತಾ? ಇನ್ಸ್ಟಾಗ್ರಾಮ್ ಇಂದ ಬರಲ್ಲ, ಬಟ್ ಕೊಲಾಬ್ರೇಷನ್ಸ್ ಇಂದ ಬರುತ್ತೆ. ಓಕೆ, ಸೊ ಈಗ ಅದ್ರ ಬಗ್ಗೆ ಒಂದಷ್ಟು ನಮ್ಮ ಹುಡುಗಿರಿಗೆಲ್ಲ ಹೇಳಿ, ಹೆಂಗೆ ಏನೇನು ಅರ್ನಿಂಗ್ಸ್ ಹೆಂಗೆ ಮಾಡ್ಬೋದು ಮತ್ತು ಸೇವಿಂಗ್ಸ್ ಹೆಂಗೆ ಮಾಡ್ಬೋದು. ಸೊ ಫಸ್ಟ್ ಆಫ್ ಆಲ್ ನನ್ಗನ್ಸೋ ಪ್ರಕಾರ ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಮಗು ಒಂದೇ ಇರ್ಲಿ ತರ ಒಂದು ಏನಂತಂದ್ರೆ ಫೈನಾನ್ಷಿಯಲ್ ಆಗಿ ಸ್ಟ್ರಾಂಗ್ ಆಗಿರೋದು ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಇಂಡಿಪೆಂಡೆಂಟ್ ವರ್ಡ್ ಯೂಸ್ ಮಾಡಲ್ಲ, ಫೈನಾನ್ಷಿಯಲಿ ಸ್ಟ್ರಾಂಗ್. ಯಾಕಂದ್ರೆ ಈಗಿನ ಕಾಲದಲ್ಲಿ ಹೇಗೆ ಅಂತಂದ್ರೆ ಫಿಲಮ್ ಟಿಕೆಟ್ಗಿಂತ ಪಾಪ್ಕಾರ್ನ್ ರೇಟ್ ಜಾಸ್ತಿ. ಆಮೇಲೆ ವರ್ಷದಿಂದ ವರ್ಷಕ್ಕೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಾ ಇರುತ್ತೆ, ತರಕಾರಿ ರೇಟ್ ಜಾಸ್ತಿ ಆಗ್ತಿರುತ್ತೆ, ಗೋಲ್ಡ್ ರೇಟ್ ಜಾಸ್ತಿ ಆಗ್ತಿರುತ್ತೆ. ನಂದು ಸ್ಯಾಲರಿ, ನಂದು ಇನ್ಕಮ್ ಮಾತ್ರ ಅಷ್ಟೇ ಇರುತ್ತೆ ಅಂತಂದ್ರೆ ಬದುಕೋದು ಕಷ್ಟ ಆಗುತ್ತೆ. ಅಂಡ್ ಇನ್ನೊಂದೇನಂದ್ರೆ ಇವಾಗ ಸೋಷಿಯಲ್ ಕಂಪ್ಯಾರಿಸನ್ ತುಂಬಾ ಜಾಸ್ತಿ ಕಂಪ್ಯಾರಿಟಿವ್ಲಿ ಟು ಬಿಫೋರ್. ಅಂದ್ರೆ ಏನು, ಇವಾಗ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಯಾರ್ದೋ ಒಂದು ಕಾರ್ ತಗೊಳ್ಳೋದು, ಇನ್ನೊಂದು ತಗೊಳ್ಳೋದು, ವಿಡಿಯೋನೋ ಸ್ಟೇಟಸೋ ನೋಡಿಬಿಟ್ಟು, ಸ್ಟೋರೀಸ್ ಎಲ್ಲ ನೋಡಿಬಿಟ್ಟು, ನಮಗೆ ಅವ್ರ ಹತ್ರ ಅಷ್ಟೊಂದು ದುಡ್ಡಿದೆ, ಅವ್ರ ಹತ್ರ ಎಲ್ಲ ಬಿಡು ದುಡ್ಡಿದೆ, ನಮಗೆ ದುಡ್ಡಿಲ್ಲ, ಆ ಥರ ಏನೇನೋ ಕಮೆಂಟ್ಸ್ಗಳು ಹಾಕ್ತಿರ್ತಾರಲ್ವಾ. ಸೊ ನನಗೊಂದು ನೆನಪಿದೆ, ಹಾಕಿದ್ರು ಯಾರೋ, ಏನದು ಗೋಲ್ಡ್ದು ಯಾವುದೋ ಒಂದು ವಿಡಿಯೋ ನೋಡಿದ್ರು, ನನ್ನ ಕೊಲಾಬ್ರೇಷನು. ಓ ಮೇಡಮ್, 1 ಗ್ರಾಮ್ದು ಗೋಲ್ಡು ರೇಟು ಇಷ್ಟೆಲ್ಲ ಇದೆ, ನೀವು ಇದನ್ನು ಪ್ರಮೋಟ್ ಮಾಡ್ತಿದ್ದೀರಲ್ವಾ, ಸೊ ನಮಗೆಲ್ಲ ಇದನ್ನು ತೊಗೊಳಕ್ಕಾಗತ್ತಾ ಅಂತ ಏನೇನೋ ಹಾಕಿದ್ರು. ಎಲ್ರಿಗೂ ಹೇಳ್ತಾ ಇದ್ದೀನಿ, ಆ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ರೆ ತಪ್ಪು. ಯಾಕೆಂತಂದ್ರೆ ನೀವು ಮನಿನ ಅಟ್ರಾಕ್ಟೇ ಮಾಡಲ್ಲ. ಯಾಕೆಂದ್ರೆ ನನ್ನ ಹತ್ರ ಇಲ್ಲ ಅಂತ ಹೇಳ್ತಾ ಇದ್ರೆ ಅದೇ ಬರುತ್ತೆ ವಾಪಸ್ಸು ಲೈಫ್ಗೆ. ಯಾಕಂದ್ರೆ ನಾನು ಏನು ಎನರ್ಜಿ ಕೊಡ್ತೀನೋ ಅದನ್ನೇ ತಾನೇ ವಾಪಸ್ ಬರುತ್ತೆ. ಇವಾಗ ನಾನು ಬಾಲು ಒಂದು ಗೋಡೆಗೆ ಎಸ್ತೆ ಅಂದ್ರೆ ಅದೇ ಎನರ್ಜಿಯಲ್ಲೇ ಬಾಲ್ ವಾಪಸ್ ಬರುತ್ತೆ. ಸೊ ಆ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ವಿ ಅಂತಂದ್ರೆ ಇಟ್ಸ್ ವೆರಿ ರಾಂಗ್. ಯಾಕೆಂತಂದ್ರೆ ಅದನ್ನೇ ನಾವು ಗಿವ್ ಔಟ್ ಮಾಡ್ತಿರ್ತೀವಿ ಅಂಡ್ ಅದನ್ನೇ ಸುತ್ಕೊಂಡು ವಾಪಸ್ ಬರುತ್ತೆ. ಸೊ ಅದೊಂದು ವಿಷಯ. ಸೆಕೆಂಡ್ ಪಾಯಿಂಟ್ ಅಂದ್ರೆ ಆ ಥರ ಥಿಂಕ್ ಮಾಡ್ತಾ ಇದೀವಿ ಅಂತ ವಿಷಯಗಳು ನಮಗೆ ಮೈಂಡಿಗೆ ಬರ್ತಿದೆ, ಬಾಯಲ್ಲಿ ಬರ್ತಿದೆ, ಕಮೆಂಟಲ್ಲಿ ಬರ್ತಿದೆ ಅಂತಂದ್ರು ಕಟ್ ಮಾಡಿ, ಹೇಳಕ್ಕೂ ಹೋಗ್ಬೇಡಿ, ಯೋಚನೆನೂ ಮಾಡಕ್ಕೆ ಹೋಗ್ಬೇಡಿ. ಯಾಕಂತಂದರೆ ಎಲ್ರಿಗೂ ದೇವರು ಅಷ್ಟು ಪೊಟೆನ್ಷಿಯಲ್ ಕೊಟ್ಟಿರ್ತಾನೆ. ಭೂಮಿ ಒಂದೇ, ಗಾಳಿ ಒಂದೇ, ನೀರು ಒಂದೇ, ಎಲ್ಲ ಒಂದೇ. ಕೆಲವೊಬ್ರು ಮಾತ್ರ ಯಾಕೆ ಚೆನ್ನಾಗಿ ಸಂಪಾದನೆ ಮಾಡೋಕ್ಕಾಗ್ತಾ ಇದೆ, ನನಗೆ ಯಾಕೆ ಆಗ್ತಾ ಇಲ್ಲ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಇನ್ ಅ ಪಾಸಿಟಿವ್ ವೇ, ನಾಟ್ ಇನ್ ಅ ನೆಗೆಟಿವ್ ವೇ, ಆಯಿತಾ? ಸೊ ಆ ಥರ ಯೋಚನೆ ಮಾಡಿಕೊಂಡು ನಾನು ಇನ್ನು ನನ್ನ ಇನ್ಕಮ್ ಅಥವಾ ಸ್ಯಾಲ್ರಿನ ಹೇಗೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗಬೇಕು, ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ, ನನ್ನ ಅಕೌಂಟ್ಸಲ್ಲಿ ಸಖತ್ ಪಕ್ಕ ಆಯ್ತಾ, 1 ರೂಪಾಯಿನೂ ಯೋಚನೆ ಮಾಡ್ತೀನಿ ನಾನು. ಸೊ ಹಂಗಿರ್ಬೇಕು. ಯಾಕಂದರೆ ನಾವು ಎಷ್ಟು ಕಷ್ಟಪಟ್ಟು ದುಡಿತೀವಿ ಅಲ್ವಾ, ಅದು ಹೆಂಗೆಂಗೋ ಬಂದಿರಲ್ಲ ದುಡ್ಡು, ನಾವು ತುಂಬ ನಮ್ಮ ಎಫರ್ಟ್ ಇಂದಾನೇ ಅದು ಬಂದಿರುತ್ತೆ. ಹೌದು. ಸೊ ನಾವು ಕೇರ್ಫುಲ್ ಆಗಿರಲೇಬೇಕು. ನನಗೆ ಒಂಥರ ಆಟ ಥರ ಅದು. ಅಂದರೆ ನಂಗೆ ಲೆಕ್ಕ ಹಾಕೋದು ಇಷ್ಟ. ನಾನು ಎಲ್ಲಿ ಖರ್ಚು ಮಾಡ್ತಾ ಇದ್ದೀನಿ, ಎಷ್ಟು ಸಂಪಾದನೆ ಲೆಕ್ಕಾಚಾರ ಅಂದಮೇಲೆ ನನ್ನ ಹತ್ರ ಹೆಂಗಿದೆ ಗೊತ್ತಾ, ನನ್ನ ಫುಲ್ ಅಕೌಂಟ್ಸ್ ಇರುತ್ತೆ. ಪ್ರತಿದಿನ ನಾನು ಮಾಡ್ತೀನಿ, ಎಷ್ಟು ಬಂತ ದುಡ್ಡು ಟಿಕ್ ಮಾರ್ಕ್ ಹಾಕ್ತೀನಿ, ಯಾವ್ದ್ಯಾವ್ದು ಬರಬೇಕು ಎಲ್ಲ ಫುಲ್ ಅಕೌಂಟ್ಸ್ ಮೇಂಟೈನ್ ಮಾಡ್ತೀನಿ ನಾನು. ಸೊ ಅಂಥ ವಿಷಯದಲ್ಲಿ ನಾನು ಮಾಡಬೇಕು. ಲೆಕ್ಕ ಇದ್ರೇನೆ ಲಕ್ಷ್ಮಿ ಬರೋದು. ನಮ್ಗೇನಂದ್ರೆ ಮರ್ಯಾದೆ ಇರಲ್ಲ ದೇವ್ರ ಬಗ್ಗೆ. ನಾವು ಲಕ್ಷ್ಮಿ ಬಾರಮ್ಮ ಅಂತ ಪೂಜೆ ಮಾಡ್ತೀವಿ ಅಷ್ಟೇ. ಬಟ್ ಲಕ್ಷ್ಮಿ ಬರ್ಬೇಕು ಅಂತಂದ್ರೆ ಚೆನ್ನಾಗಿ ನೋಡ್ಕೊಬೇಕು. ಇವಾಗ ಹುಡುಗಿನ ಚೆನ್ನಾಗಿ ನೋಡ್ಕೊಂಡ್ರೆ ತಾನೇ ಮದ್ವೆ ಆಗೋದು. ಹೌದು, ಅದೇ ತರ. ಸೊ ಆ ಒಂದು ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು. ಅಟ್ ದ ಸೇಮ್ ಟೈಮ್
ನೆಕ್ಸ್ಟು ಈ ವರ್ಷಕ್ಕಿಂತ ನಾನು ನೆಕ್ಸ್ಟ್ ವರ್ಷ ಯಾವ ರೀತಿಯಾಗಿ ಬೆಟರ್ ಆಗಿರಬೇಕು, ನಂದು ಸ್ಕಿಲ್ಸ್ ಏನಾದರೂ ಡೆವಲಪ್ ಆಗಿರಬೇಕಾ, ನಂದು ಇವಾಗ ಫಾರ್ ಎಕ್ಸಾಂಪಲ್ ನನಗೆ ದುಡ್ಡು ಬರಬೇಕು ಅಂತಂದರೆ ಮೇಲ್ಗಡೆಯಿಂದ ಅಂತೂ ಉದ್ರಲ್ಲ, ನಾವೇ ಸಂಪಾದನೆ ಮಾಡ್ಬೇಕು ಅದನ್ನು. ಸೊ ಸಂಪಾದನೆ ಮಾಡಬೇಕು ಅಂತಂದರೆ ಇವಾಗ ನಂದು ಏನೋ ನಾನು ಮಾಡ್ತಾ ಇದ್ದೀನಿ ಕೆಲಸ, ಇವಾಗ ನಾನು ಬೇರೆ ಏನೋ ಸಾಫ್ಟ್ವೇರ್ ಇಂಜಿನಿಯರೋ ಪೊಲೀಸೋ ಇನ್ನೊಂದು ಏನೋ ಆಗಿರ್ಬೋದು, ಆ ಕೆಲಸದಲ್ಲಿ ನಾನು ಇನ್ನೂ ಏನು ಎಕ್ಸ್ಟ್ರಾ ಬೆಟರ್ ಮಾಡಿದ್ರೆ ನಾನು ಆ ಒಂದು ಪೊಸಿಷನ್ಗೆ ಹೋಗೋಕ್ಕಾಗುತ್ತೆ, ಅಥವಾ ನಾನು ಆ ಒಂದು ಸ್ಯಾಲ್ರಿನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ. ಇದು ನಮ್ಮ ಮೇಲೆ ನಾವು ವರ್ಕ್ ಮಾಡ್ಕೊಬೇಕು. ನಾನೇ ಚೇಂಜ್ ಆಗದೆ ಇದ್ದರೆ ನನ್ನ ಲೈಫ್ ಚೇಂಜ್ ಆಗಲ್ಲ. ಸೊ ನಾನು ಅದೇ ಥರ ಓಲ್ಡ್ ಪ್ಯಾಟ್ರನ್ ಥಿಂಕಿಂಗಲ್ಲೇ ಇರ್ತೀನಿ, ಓಲ್ಡ್ ರೀತಿಯ ಕೆಲಸ ಮಾಡ್ತಿರ್ತೀನಿ, ಓಲ್ಡ್ ಎಫರ್ಟ್ಸೇ ಹಾಕ್ತಾ ಇರ್ತೀನಿ, ನ್ಯೂ ಆಗಿ ಏನೂ ಮಾಡಲ್ಲ, ಒಂದು ಎಕ್ಸ್ಟ್ರಾ ಟೈಮ್ ಕೊಡಲ್ಲ, ಅಥವಾ ಒಂದು ಎಕ್ಸ್ಟ್ರಾ ಏನೋ ಹೊಸದಾಗಿ ಏನೋ ಕಂಡುಹಿಡ್ಕೊಂಡೇನೋ ಮಾಡ್ತಿಲ್ಲ ಅಂತಂದರೆ ನಾವು ಅಲ್ಲೇ ಇರ್ತೀವಿ. ಹೊಸ ವಿಷಯಗಳನ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋದು ಅಥವಾ ಹೊಸ ವಿಷಯಗಳನ್ನ ಲೈಫಲ್ಲಿ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಸೊ ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊಳ್ತಾ ಹೋಗಬೇಕು ಒಂದೊಂದು ಹಂತದಲ್ಲೂ, ಇದು ನನಗನ್ಸುತ್ತೆ. ಸೆಕೆಂಡ್ ಪಾಯಿಂಟ್, ಸಾಲ ಮಾಡಬೇಡಿ. ನೋ ಸಾಲ. ಸಾಲ ಅದು 1 ರೂಪಾಯಿ ಆಗಿರಲಿ 10 ರೂಪಾಯಿ ಆಗಿರಲಿ ಎಷ್ಟಾದರೂ ಆಗಿರಲಿ ಸಾಲ ಮಾಡಬೇಡಿ. ಯಾಕಂದರೆ ಸಾಲ 1 ರೂಪಾಯಿ ನಾವು ಬೇರೆಯವ್ರದ್ದು ತೊಗೊಳ್ಬಾರ್ದು, ನಮ್ಮದು 1 ರೂಪಾಯಿ ಬೇರೆಯವ್ರ ಹತ್ರ ಬಿಡಬಾರ್ದು. ಇದು ನನ್ನ ಲಾಜಿಕ್. ಕರೆಕ್ಟ್. ಅದು ನನ್ನ ಗಂಡನ ಹತ್ರನೂ ಅಪ್ಲೈ ಮಾಡ್ತೀನಿ. ಆಕ್ಚುಲಿ ಅವರು ಯಾವ್ದಾದ್ರು ಇವೆಂಟು ಇದೊಂದು ವಿಷಯದಲ್ಲಿ ನಾನು ನಿಮಗೆ ತುಂಬಾ ಸಿಮಿಲರ್. ನಾನು ಯಾರಿಗೂ ಕೊಡಲ್ಲ, ಯಾರ ಹತ್ರ ಇಸ್ಕೊಡಲ್ಲ. ಬೇಕಂದ್ರೆ ನಾನು ಕೂಡಿಟ್ಕೊಂಡು ಕೊಡ್ತೀನಿ. ಈಗ ಆಯ್ತು, ನನ್ಗೇನೋ ಒಂದು ಕೆಲಸ ಆಗ್ಬೇಕಾಗಿರುತ್ತೆ ಒಬ್ರಿಂದ, ಅವ್ರಿಗೆ ನಾನು ಒಂದು 500 ರೂಪಾಯಿ ಕೊಟ್ರೆ ಆ ಕೆಲಸ ಆಗತ್ತೆ ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್. ನನ್ನ ಹತ್ರ 500 ರೂಪಾಯಿ ಇಲ್ಲ, ನೀನು ಕೆಲಸ ಮಾಡಿಕೊಡು, ನಾನು ಆಮೇಲೆ ಕೊಡ್ತೀನಿ ಅಂತ ಹೇಳಲ್ಲ. 500 ರೂಪಾಯಿ ಕೂಡಿಟ್ಬಿಡ್ತೀನಿ. ಅಲ್ಲೇಟ್ರೆ ಅಲ್ಲೇ ಬಹುಮಾನ, ಅಣ್ಣ ನೀನು ಕೆಲಸ ಮಾಡಿದ್ರೆ ತಗೋ ನಿನ್ನ ದುಡ್ಡು, ಅಷ್ಟೇ. ಹೆಚ್ಚಂದ್ರೆ ಒಂದಿನ ಹೆಚ್ಚು ಕಮ್ಮಿ ಆಗ್ಬೋದು, ಏನೋ ಮರ್ತು ಏನೋ ಟೆನ್ಷನಲ್ಲಿ, ಜಸ್ಟ್ 1 or 2 days. ಬೇರೆ ಏನು ವಸ್ತುದೇ ಆದರೂ ಪರವಾಗಿಲ್ಲ, ದುಡ್ಡಿಂದ ಮಾತ್ರ ನಂದು ಇದೊಂದು ಪ್ರಿನ್ಸಿಪಲ್ ಇಟ್ಕೊಂಡಿದ್ದೀನಿ. ಇದೊಂದು ನಾನು ನೀವು. ಸೊ ಸಾಲ ಅಂತೂ ನಾನು ಮಾಡಲ್ಲ, 1 ರೂಪಾಯಿ ಬೇರೆಯವ್ರ ಹತ್ರನೂ ಬಿಡಲ್ಲ, 1 ರೂಪಾಯಿ ಬೇರೆಯವ್ರ ಹತ್ರ ಸುಮ್ಮನೆ ಎಕ್ಸ್ಟ್ರಾನು ತೊಗೊಳಲ್ಲ. ಆ್ಯಂಡ್ ಇನ್ನೊಂದು ಏನಂತಂದರೆ ಜನರಲಿ ಹೇಳೋದಾಯಿತು ಅಂತಂದರೆ ಅದೇ ಲೆಕ್ಕ, ಅದು ಅಷ್ಟೇ. ಸೇವಿಂಗ್ಸ್ ಅನ್ನೋದಕ್ಕಿಂತ ನಾನು ಎಕ್ಸ್ಪೆನ್ಸ್ ಅಂದರೆ ಖರ್ಚು ಮಾಡಬೇಕಾದ್ರೇ ಯೋಚನೆ ಮಾಡ್ತೀನಿ ತುಂಬ, ಬೇಕಾ ಬೇಡವಾ ಅಂತ. ಸೊ ಒಂದ್ಸತಿ ಹೋದ್ಮೇಲೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಬಟ್ ತೊಗೊಳಕ್ಕಿಂತ ಮುಂಚೆ ನನ್ನ ಕೈಯಲ್ಲೇ ಇರುತ್ತೆ ಡಿಸಿಷನ್. ಸೊ ಆ ಒಂದು ಡಿಸಿಷನ್ ತೊಗೊಳೋದು ಡ್ರೆಸ್ಸಸ್ಸು ಅಂಥದ್ದೆಲ್ಲ ಜಾಸ್ತಿ ದುಂದುವೆಚ್ಚ ಥರ ನಾನು ಮಾಡಕ್ಕೆ ಹೋಗಲ್ಲ. ಮುಂಚೆ ಮಾಡ್ತಿದ್ದೆ. ವರುಣ್ ಅವರೇ ಅದೆಷ್ಟು ಪುಣ್ಯ ಮಾಡಿದ್ರಿ, ಎಂಥ ಲೆಕ್ಕಾಚಾರ ಹೆಂಡತಿ ಸಿಕ್ಕಿದಾರ. ಯಪ್ಪ ಈಗ ಸಿಕ್ಕಾಗಿ ಇದ್ರ ಬಗ್ಗೆ ಮಾತಾಡ್ಲೇಬೇಕು ನಿಮ್ಮ ಹತ್ರ. ನಾವು ಇಷ್ಟು ದಿನ ಏನು ವಿಚಾರಿಸಿರ್ಲಿಲ್ಲ ನಿಮ್ಮ ಬಗ್ಗೆ, ನಾವು ವಿಚಾರಿಸ್ತೀವಿ. ಬಟ್ ನಾನು ಯಾವಾಗಲೂ ವರುಣ್ಗೂ ಹೇಳ್ತಾ ಇರ್ತೀನಿ, ಮತ್ತು ನನ್ನ ಟೀಮ್ ಅಥವಾ ಜನರಲಿ ಎಲ್ರಿಗೂ ಹೇಳ್ತಾ ಇರ್ತೀನಿ, ನಾನು ಲಕ್ಷ್ಮಿ ಇದ್ದಂಗೆ. ಹೌದಾ? ಎಲ್ಲಿ ಒಂದ್ಸತಿ ಆಶೀರ್ವಾದ ಮಾಡಿ ನೋಡಿ. ನಾನು ಬಂದಿದ ತಕ್ಷಣ ನಿಮ್ಗೊಂದು ಒಳ್ಳೆ ನ್ಯೂಸ್ ಬರ್ಲಿಲ್ವಾ? ಹೌದು, ಸೀರಿಯಸ್ಲಿ ಕರೆಕ್ಟ್. ಹಂಗಾದ್ರೆ ನೀವು ಅದನ್ನೆಲ್ಲ ಇದ್ ಮಾಡ್ತೀರಾ, ನಂಬ್ತೀರಾ? ನಾವೇನಾದ್ರೂ ತುಂಬಾ ಅನ್ಕೊಂತ ಇದ್ರೆ ಮನ್ಸಲ್ಲಿ ಅದು ಹಿಂಗಾಗತ್ತೆ, ಅದು ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ, ಅದಾಗುತ್ತೆ ಅಂತ ನಂಬ್ತೀರಾ? ನನ್ನ ಲೈಫಲ್ಲಿ ಖಂಡಿತ ಆಗುತ್ತೆ. ನಂಗೆ ತುಂಬಾ ನಂಬಿಕೆ ಇದೆ. ನಿಜ, ನೀವು ಹೇಳಿದ್ಮೇಲೆ ಒಂದು ಒಳ್ಳೆ ನ್ಯೂಸ್ ಬಂತು. ಕರೆಕ್ಟ್ ಅಲ್ಲ? ನನ್ಗೆ ಆಕ್ಚುಲಿ ನನ್ಗನ್ಸುತ್ತೆ ನನ್ನ ಲಕ್ಷ್ಮಿನೇ, ನನ್ಗೆ ಅನ್ಸುತ್ತೆ. ಹಂಗಾರೆ ನಿಮ್ ಚೆನ್ನಾಗಿ ಇಟ್ಕೋಬೇಕು ನಾವು. ದಯವಿಟ್ಟು ಇದನ್ನ ನೀವು ಹಾರ್ಟಿಂದ ಆಶೀರ್ವಾದ ಮಾಡ್ಬೇಕು, ಸುಮ್ನೆ ನಾಮಕಾವಸ್ತೆ ಈ ಗಂಟ್ಲಿಂದ ಆಶೀರ್ವಾದ ಆಶೀರ್ವಾದ ದೇವ್ರು ಮಾಡ್ಬೇಕು. ಬಟ್ ಅಲ್ಲ, ಲಕ್ಷ್ಮೀ ಸ್ವರೂಪ ಅಂತ ಇಲ್ಲ, ಹೆಣ್ಮಕ್ಳು ಎಲ್ಲರೂ ಲಕ್ಷ್ಮೀ ಸ್ವರೂಪನೇ, ಅದು ಸೆಕೆಂಡರಿ. ಅದ್ ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಕೆಲವು ಮಾತಾಡ್ತಾರೆ ಗೊತ್ತಾ, ಏನೋ ಪಟ್ಟ ನನ್ಗೆ ಒಬ್ರು ಕೊಲ್ಲಿಗಿದ್ರು, ಅವ್ರು ಪಟ್ಟಂತ ಬಾಯಲ್ಲಿ ಏನಾದರೂ ಬಂತು, ಅವ್ರು ಅನ್ಬೇಕು ಅಂತ ಅಂದರೆ ಅದು ಬರ್ತಿರ್ಲಿಲ್ಲ, ಹಂಗೆ ಆಗ್ತಿರ್ಲಿಲ್ಲ. ಬಟ್ ಪಟ್ಟಂತ ಏನೋ ಅಂದರು ಅಂದರೆ ಅದು ಆಗ್ಬಿಡ್ತಿತ್ತು. ಅದನ್ನು ನಮ್ಮ ಆಫೀಸಲ್ಲಿ ಎಲ್ಲರೂ ಅದು ನನ್ನ ಬಾಯ್ ಸರಿ ಇಲ್ಲ, ನೆಟ್ಟಿಗೆ ಮಾತಾಡು ನೀನು ಅಂತಾರೆ ಅಂದ್ಬಿಡೋರು, ಏನಾದರೂ ಇಂಪಾರ್ಟೆಂಟ್ ಡಿಸ್ಕಷನ್ ಇರಬೇಕಾದ್ರೆ. ಆ ಥರ ಎಲ್ಲ ಆಗೋದು. ನೀವು ಅದನ್ನೆಲ್ಲ ನಂಬ್ತೀರಾ? ಹಂಗಾದ್ರೆ ಅದು ನಂಬ್ತೀನಿ, ಖಂಡಿತ ನಂಬ್ತೀನಿ. ಅಂದ್ರೆ ಮಾತಾಡೋದ್ರ ವಿಷಯದ್ದು ನಾನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ಬಟ್ ಅನ್ಕೊಳ್ಳೋದ್ರ ಥಿಂಕ್ ಮಾಡೋ ವಿಷಯದಲ್ಲಿ ಸೊ ತುಂಬಾ ನನ್ನ ಲೈಫಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಏನಾದರೂ ನನಗೆ ಪಾನಿಪುರಿ ತಿನ್ಬೇಕು ಅಂತ ಅನ್ನಿಸ್ತಿದೆ ಅಂತೇನೋ ಅನ್ಕೊಂತಿದ್ರೆ ಇವತ್ತೋ ನಾಳೆಲೋ ಅದನ್ನ ತಿಂದಿರ್ತೀನಿ, ನಂಗೆ ಸಿಕ್ಕಿರುತ್ತದು. ಆಮೇಲೆ ಯಾವುದೋ ಸುಮ್ಮನೆ ಹೆಂಗೋ ಏನೋ ಒಂದು ನೆನ್ಸ್ಕೊತಾ ಇರ್ತೀನಿ, ಯಾವುದೋ ಒಂದು ಹಾಡು, ಅವಾಗ ಪಟ್ಟಂತ ಅದೆಲ್ಲೋ ನೋಡ್ತೀನಿ ನಾನು ಅಥವಾ ಕೇಳಿಸ್ಕೊತೀನಿ, ಅದು ಎಲ್ಲಿಂದನೂ ಬಂದ್ಬಿಡುತ್ತೆ ನನ್ನ ಲೈಫ್ಗೆ. ಆ ಥರ
ಏನೇನೋ ಆ ಥರ ಸಿಚುವೇಶನ್ಗಳು ನಂಗೆ ಏನು ಬೇಕು ಅಂತ ಅನ್ಕೊಂತೀನೋ ಅದು ಸಿಕ್ಬಿಡುತ್ತೆ. ಟಚ್ ಶುಟ್ ದೇವ್ರ ದೊಡ್ಡವನು. ಹೌದು ಹೌದು, ಹಿಂಗೆ ಇರಲಿ, ಇನ್ನೂ ಜಾಸ್ತಿ ಆಗಲಿ, ಒಳ್ಳೊಳ್ಳೆ ಜೀವನದಲ್ಲಿ ನಿಮಗೆ ಒಳ್ಳೊಳ್ಳೆ ಥಿಂಗ್ಸ್ಗಳೇ ಕಾಣಿಸ್ಬೇಕು, ಒಳ್ಳೆ ಥಿಂಗ್ಸ್ಗಳೇ ಬರಬೇಕು. ಥ್ಯಾಂಕ್ ಯು. ಸೊ ಅದು ಅಗೇನ್ ನಾವ್ ಏನ್ ಎನರ್ಜಿ ಕೊಡ್ತೀವಿ ಅದೇ ವಾಪಸ್ ಬರೋದು. ಅದು ಇವಾಗ ನಾನು ಮಾವಿನ ಮರದ ಬೀಜ ಹಾಕ್ಬಿಟ್ಟು ಬೇವಿನ ಮರ ಬೆಳ್ಸಕ್ಕಾಗಲ್ಲ, ಬೇವಿನ ಬೀಜ ಹಾಕ್ಬಿಟ್ಟು ಮಾವಿನ ಹಣ್ಣು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಕ್ಕೂ ಆಗಲ್ಲ. ಸೊ ಇವಾಗ ತುಂಬ ಜನ ಹೇಳ್ತಿರ್ತಾರೆ ನನ್ನ ಲೈಫಲ್ಲಿ ಯಾಕೆ ಹಿಂಗಿದೆ, ಏನೂ ಸರಿಗಿಲ್ಲ, ಎಷ್ಟು ಕಷ್ಟಪಟ್ಟರು ಮುಂದೆ ಹೋಗ್ತಿಲ್ಲ, ಇಲ್ಲ ಅಂತಂದರೆ ಪರ್ಸ್ನಲ್ ಲೈಫ್ ಸರಿಗಿರಲ್ಲ, ನನ್ನ ಗಂಡ ಚೆನ್ನಾಗಿ ನೋಡ್ಕೊತಿಲ್ಲ, ನನ್ನ ಹೆಂಡತಿ ಸರಿಗಿಲ್ಲ, ಏನೇನೋ ಯೋಚನೆ ಮಾಡ್ತಿರ್ತೀವಿ ಅಲ್ವಾ. ನಾವು ಹೆಂಗಿರ್ತೀವೋ ಅದೇ ರೀತಿಯಾಗಿ ನಾವು ಎಲ್ಲ ವಿಷಯಗಳನ್ನೂ ಅಟ್ರಾಕ್ಟ್ ಮಾಡ್ಕೊತೀವಿ. ನಾನು ಆಗಲೇ ಹೇಳ್ದಂಗೆ ಇದು ಬಾಟಮ್ ಲೈನ್ ಥರ. ನಾನು ಚೇಂಜ್ ಆದರೆ ಅಷ್ಟೇ ನನ್ನ ಲೈಫ್ ಚೇಂಜ್ ಆಗೋದು. ನಾನು ಅದೇ ರೀತಿಯಾಗಿ ಮಾತಾಡ್ತಿರ್ತೀನಿ ಅಂತಂದರೆ ಸಂಬಂಧಗಳು ಹಾಳಾಗುತ್ತೆ. ಕೆಟ್ಟದಾಗಿ ಮಾತಾಡ್ತಿರ್ತೀನಿ, ಆಮೇಲೆ ಏನೋ ಬಾಯಿಗೆ ಬಂದಾಗ ಮಾತಾಡ್ತಿರ್ತೀನಿ, ಮತ್ತು ಒಬ್ರ ಬಗ್ಗೆ ಯೋಚನೆ ಮಾಡಿ ಅವ್ರು ಎಷ್ಟು ಕಷ್ಟಪಡ್ತಿರ್ಬೋದು, ಅಥವಾ ಹಿಂದಿಂದೆಲ್ಲ ಸ್ವಲ್ಪ ಇವಾಗ ಫಾರ್ ಎಕ್ಸಾಂಪಲ್ ಗಂಡನ ಬಗ್ಗೆನೇ ಹೆಂಡತಿಗೆ ಎಷ್ಟೊಂದು ಕಂಪ್ಲೇಂಟ್ ಇರ್ಬೋದು, ಅಥವಾ ಹೆಂಡತಿ ಬಗ್ಗೆನೇ ಗಂಡಂಗೆ ಎಷ್ಟೊಂದು ಕಂಪ್ಲೇಂಟ್ ಇರಬಹುದು, ಅವಳು ಎಷ್ಟು ಕಷ್ಟಪಡ್ತಿರ್ತಾಳೆ ಅಥವಾ ಅವಳು ಏನೇನು ಮಾಡ್ತಿರ್ಬೋದು, ಇದ್ರ ಬಗ್ಗೆ ಯೋಚನೆ ಮಾಡ್ತಿರಲ್ಲ. ಸೊ ಇಂಥದ್ದೆಲ್ಲ ವಿಷಯಗಳನ್ನ ನಾವು ಜನರಲಿ ಥಿಂಕ್ ಮಾಡಿ ನಮ್ಮನ್ನು ನಾವು ಚೇಂಜ್ ಮಾಡ್ಕೊಂಡಾಗ ಅಷ್ಟೇ ಲೈಫ್ ಚೇಂಜ್ ಆಗೋದು. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ದೇರ್. ಸೊ ಫೈನಾನ್ಷಿಯಲಿ ನಾವು ಹೆಂಗೆ ಇಂಡಿಪೆಂಡೆಂಟ್ ಆಗಬೇಕು ಅನ್ನೋದೆಲ್ಲ ಸ್ಟ್ರಾಂಗ್ ಆಗಬೇಕು ಅನ್ನೋದನ್ನ ಹೇಳಿದ್ದೀರಾ. ನಂಗೆ ಅದು ಇಷ್ಟ ಆಯಿತು, ಆ ವರ್ಡೇ ಇಷ್ಟ ಆಯಿತು. ಇನ್ನೂ ಒಂದು ಏನು ಹೇಳಲ್ಲ ಪಾಂಚಲಿ ಅವರೇ, ಮುಂಚಿನ ಕಾಲದಲ್ಲಾದರೂ ಬಿಡಿ ಗೌರ್ಮೆಂಟ್ ಜಾಬೇ ಬೇಕು, ಅದಾದಮೇಲೆ ಸಾಫ್ಟ್ವೇರ್ ಇಂಜಿನಿಯರೇ ಆಗಬೇಕು ಅನ್ನೋದಿತ್ತು. ಇವಾಗ ಹೆಂಗಿದೆ ಅಂದರೆ ಎಸ್ಪೆಷಲಿ ವಿತ್ ಇಂಟರ್ನೆಟ್, AI ಆ್ಯಂಡ್ ಸೋ ಮೆನಿ ಅದರ್ ಆಪ್ಷನ್ಸ್ ಇನ್ ಅವರ್ ಹ್ಯಾಂಡ್, ದುಡ್ಡು ಸಖತ್ತಾಗಿ ಸಂಪಾದನೆ ಮಾಡ್ಬೋದು. ಅಷ್ಟು ರೂಟ್ಸ್ಗಳಿದಾವೆ. ಹೌದು, ಬಟ್ ಏನಂದರೆ ತಲೆ ಉಪಯೋಗಿಸ್ಬೇಕು. ಅಟ್ ದ ಸೇಮ್ ಟೈಮ್ ನಾನು ಹಳೇ ಕಾಲದ ಥರನೇ ಥಿಂಕ್ ಮಾಡ್ತೀನಿ ಅಂತ ಇತ್ತು ಅಂತಂದರೆ, ನಾನು ಹೇಳಿದ್ನಲ್ಲ ಹಳೇ ಕಾಲದ ಥರನೇ ಇರುತ್ತೆ ಜೀವನ, ಮುಂದಕ್ಕೆ ಹೋಗಲ್ಲ. ಸೊ ಬಟ್ ಏನೋ ಒಂದು ಚೇಂಜ್ ಆಗಬೇಕು ಅಂತಂದರೆ ಲೈಫಲ್ಲಿ ಫಸ್ಟು ನಾನು ಚೇಂಜ್ ಆಗಬೇಕು, ಆ ಮೈಂಡ್ ಸೆಟ್ ಚೇಂಜ್ ಆಗಬೇಕು. ಆ್ಯಂಡ್ ಯಾರಾದರೂ ದುಡ್ಡು ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಕೆಟ್ಟವ್ರಲ್ಲ. ತುಂಬಾ ಜನಕ್ಕೆ ಅದೊಂದು ನೋಷನ್ ಇದೆ, ರಾಂಗ್ ರಿಲೇಶನ್ಶಿಪ್ ವಿತ್ ಮನಿ. ದುಡ್ಡು ಮಾಡ್ತಿದ್ದಾರೆ ಅಂದ್ರೆ ಅವ್ರೇನೋ ರಾಂಗ್ ರೂಟ್ ಅಲ್ಲೇ ಇದ್ದಾರೆ ಅನ್ನೋ ತರ. ಅಬ್ಸಲ್ಯೂಟ್ಲಿ. ಏನಾಗುತ್ತೆ ಇವಾಗ ಬಿಡಿ, ಬೇರೆಯವ್ರದ್ದು ಮಾಡೋದು ಬಿಡಿ, ನಮಗೇನೆ ದುಡ್ಡಿನ ಜೊತೆಗೆ ಅವಾಗ ಒಳ್ಳೆ ರಿಲೇಶನ್ಶಿಪ್ ಇರಲ್ಲ. ಯಾಕೆ ಹೇಳಿ, ಇವಾಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಚೆನ್ನಾಗಿ ದುಡ್ಡು ಮಾಡ್ತಾ ಇದ್ದಾರೆ ಅಥವಾ ಚೆನ್ನಾಗಿ ಫೈನಾನ್ಷಿಯಲಿ ಸೌಂಡ್ ಆಗಿದ್ದಾರೆ ಅಂತ ಹೇಳಿದ ತಕ್ಷಣ ಅವ್ರು ಕೆಟ್ಟವ್ರು ಆಗಲ್ಲ. ಸೊ ಮೇ ಬಿ ಅದು ಹಳೇ ಕಾಲದ ಸಿನಿಮಾಗಳಲ್ಲಿ ತೋರಿಸಿ ಅಥವಾ ಬುಕ್ಗಳಲ್ಲೋ ಇನ್ನೊಂದು ಕಡೆನೋ ನೋಡಿ ಓ ದುಡ್ಡಿರೋರೆಲ್ಲ ಕೆಟ್ಟವರು, ದುಡ್ಡು ಅಂದರೆ ಶ್ರೀಮಂತರೆಲ್ಲರೂ ರಾಂಗ್ ಪೀಪಲ್ ಇರ್ತಾರೆ, ರಾಂಗ್ ರೂಟಲ್ಲೇ ಇರ್ತಾರೆ. ಆ ಥರ ಏನೂ ಇಲ್ಲ. ತುಂಬ ದೊಡ್ಡ ಪ್ರಾಬ್ಲಮ್ ನಮಗೆ ಮನುಷ್ಯರಿಗಿರೋದೇನೆಂದರೆ IKE, ಐ ನೋ ಎವ್ರಿಥಿಂಗ್. ಎಸ್ಪೆಷಲಿ ಏನೇನು ಕಾಣಿಸುತ್ತೆ ವಿಡಿಯೋಗಳಲ್ಲಿ, ಫೋಟೋಸಲ್ಲಿ, ಮತ್ತು ಬೇರೆ ಕಡೆ ಆಚೆ ಕಡೆ. ರಿಯಲ್ ಲೈಫಲ್ಲಿ ಒಬ್ಬ ವ್ಯಕ್ತಿ ಹೇಗಿರ್ತಾನೆ ಅಂತ 24/7 ಹಾಕೊಂಡು ನಾವು ಯಾರು ನೋಡೋಕ್ಕಾಗಲ್ಲ ಅಲ್ವಾ ಕ್ಯಾಮ್ರಾದಲ್ಲಿ. ಸೊ ಆ ಥರ ಇರಬೇಕಾದ್ರೆ ಮೇಲ್ಗಡೆ ಮಾತ್ರ ನೋಡ್ಬಿಟ್ಟು ಇವ್ರು ಹಿಂಗೆ ಹಂಗೆ ಅಂತ ನಾವು ಜಡ್ಜ್ಮೆಂಟಲ್ ಆಗಿ ಸುಪ್ರೀಂ ಕೋರ್ಟ್ ಜಡ್ಜ್ ಥರ ಏನು ಬಿಹೇವ್ ಮಾಡ್ತಿರ್ತೀವಿ, ಅಗೇನ್ ಇಟ್ ಈಸ್ ಅ ರಾಂಗ್ ಥಿಂಗ್. ಸೊ ನಮಗೂ ಅವಾಗ ದುಡ್ಡು ಒಲಿಯಲ್ಲ, ಅಟ್ ದ ಸೇಮ್ ಟೈಮ್ ಅವ್ರು ಬೆಳೆದಾಗ ಕೂಡ ನಮಗೆ ಹೊಟ್ಟೆ ಉರಿತಾ ಇರುತ್ತೆ. ಸೊ ಇದನ್ನ ಮಾಡೋ ಬದಲು ನಾನು ಏನು ಬೆಟರ್ ಮಾಡ್ಕೊಬೋದು, ಬೇರೆಯವ್ರ ವಿಷಯ ಬಿಡೋಣ, ನಂದೇನು ಮಾಡ್ಕೊಬೋದು ಅಂತ. ದುಡ್ಡಿನ ಜೊತೆಗೆ ಸಂಬಂಧಗಳನ್ನ ಫಸ್ಟು ಸರಿ ಮಾಡ್ಕೊಬೇಕು, ಅದು ತುಂಬ ಇಂಪಾರ್ಟೆಂಟು. ಸೊ ಇದು ದುಡ್ಡು ಮಾಡಿರೋರೆಲ್ಲರೂ ಕೆಟ್ಟವರು, ಆಮೇಲೆ ದುಡ್ಡು ಸಂಪಾದನೆ ಮಾಡಿದ್ರೆ ಕೆಟ್ಟದ್ದು, ಇದೂ ಅಷ್ಟೇ. ಕೇಳಕ್ಕೆ ಮುಜುಗರ ಪಡ್ಕೋತಾರೆ ಎಷ್ಟೊಂದು ಸರ್ತಿ ಜನ ದುಡ್ಡು ಕೇಳೋದಕ್ಕೆ. ಇಲ್ಲ ಅಂದ್ರೆ ಕೇಳೋದೊಂದು ಸಾಲ ವಿಷಯಕ್ಕಲ್ಲ, ಅವ್ರು ಕೆಲಸ ಮಾಡಿರೋ ದುಡ್ಡನ್ನೇ ಕೇಳೋದಕ್ಕೆ, ಕೊಟೇಶನ್ ಕಳ್ಸೋದಕ್ಕೋ, ಏನೋ ಒಂದು ಅಪ್ಲಿಕೇಶನ್ ಹಾಕೋದಕ್ಕೋ, ಏನಕ್ಕೋ ಒಂದಕ್ಕೆ. ಕರೆಕ್ಟ್. ತುಂಬ ರಾಂಗ್. ಅದು ನಾವು ಎಲ್ಲಿವರೆಗೂ ಆ ಒಂದು ದಾಕ್ಷಿಣ್ಯ ಮತ್ತು ಎಲ್ಲಿವರೆಗೂ ಆ ಮುಜುಗರ ಈ ಬ್ರ್ಯಾಕೆಟಲ್ಲೇ ಇರ್ತೀವೋ ಅಲ್ಲಿವರೆಗೂ ದುಡ್ಡು ಒಳಗಡೆ ಬರೋದು ತುಂಬ ಕಷ್ಟ. ಆ್ಯಂಡ್ ಎಸ್ಪೆಷಲಿ ಈ ಜನ್ರೇಷನ್ನಲ್ಲಿ ನನಗೆ ಎಷ್ಟೊಂದು ಸತಿ ನೀವು ಹೇಳ್ತಾ ಇರ್ತೀರಲ್ವ ಇನ್ಸ್ಟಾಗ್ರಾಮಲ್ಲಿ ಅಥವಾ ಬೇರೆ ಕಡೆ, ನನಗೆ ಎಷ್ಟು ಅನ್ನಿಸ್ತಾ ಇರುತ್ತೆ ಅಂದರೆ ಎಷ್ಟು ಕಷ್ಟಪಡ್ತಾ ಇರ್ತಾರೆ ಅಥವಾ ಏನೂ ಮಾಡ್ತಾ ಇರಲ್ಲ ಜೀವನದಲ್ಲಿ. ಅದೇ ರೀತಿ ಕಮಿಟ್ಮೆಂಟ್ಗಳು ಹೆಂಗಿರುತ್ತೆ ಲೈಫಲ್ಲಿ. ಬೇಡ ಈ ಕಾರು ಬಂಗ್ಲೆ ತೊಗೊಂಡು ಮಜಾ ಮಾಡೋದು ಅದೆಲ್ಲ ಅಲ್ಲ, ಅಟ್ಲೀಸ್ಟ್ ಕಮಿಟ್ಮೆಂಟನ್ನು ಪೂರೈಸ್ಕೊಳ್ಳೋದಕ್ಕೆ ಪ್ರತಿ ತಿಂಗಳು ಇಷ್ಟು ಸಂಪಾದನೆ ಮಾಡಲೇಬೇಕು ಅನ್ನೋದು ಒಂದಿರುತ್ತಲ್ವ ನಂಬರು, ಅದನ್ನು ಮಾಡ್ಕೊಳ್ಳೋದಕ್ಕೆ ಇವಾಗ ಎಂತೆಂಥ ಆಪ್ಷನ್ಸ್ ಇದೆ. ಯಾಕೆ ಜನ ಕಣ್ಬಿಟ್ಟು ನೋಡ್ತಾ ಇರಲ್ಲ ಎಲ್ಲ ಅನ್ಕೊತಾ ಇರ್ತೀನಿ. ಆಮೇಲೆ ಅನಿಸುತ್ತೆ ಕೆಲವೊಂದು ಸತಿ
ಇಟ್ ಈಸ್ ದ ಬಾಟಮ್ ಲೈನ್. ಹಣೆ ಬರ. ಹೌದು. ಕೆಲವೊಂದ್ಸತಿ ಎಷ್ಟೊಂದ್ ಜನರ ಜೊತೆ ಕುತ್ಕೊಂಡ್ ಮಾತಾಡಿದೀನಿ ನಾನು ಈ ವಿಷಯಕ್ಕೆ. ನೀವ್ ಯಾಕೆ ಇದನ್ ಮಾಡ್ತಾ ಇಲ್ಲ, ಇದನ್ ಮಾಡ್ಬೋದು, ನೀವ್ ಇಷ್ಟೊಂದು ಸ್ಟ್ರಾಂಗ್ ಆಗಿದ್ದೀರಾ, ಮೋಟಿವೇಟ್ ಮಾಡಕ್ ಟ್ರೈ ಮಾಡ್ತಿರ್ತೀನಿ ನನ್ನ ಫ್ರೆಂಡ್ಸ್ನ. ಬಟ್ ಸಮ್ಟೈಮ್ಸ್ ಇಟ್ ಡಸಂಟ್ ವರ್ಕ್.